ಮುಖಾಂತರ ಧರ್ಮಸ್ಥಳ ಬ್ಲಾಸ್ಟ್ ಮಾಡಬೇಕೆಂದುಕೊಂಡಿದ್ದ ವಿಚಾರ ಹೊರಬಂದಿದೆ. ಈಗ ಡಿಕೆ ಶಿವಕುಮಾರ್ ಇದನ್ನ ಹಗುರವಾಗಿ ತೆಗೆದುಕೊಂಡಿದ್ದರು. ಎಲ್ಲದಕ್ಕೂ ಕೋಮು ಭಾವನೆ ತರುವ ಪ್ರಯತ್ನ ನಡೆಯುತ್ತಿದೆ ಎಂದಿದ್ದರು. ಆದರೆ ಈ ವಿಚಾರ ಹೊರಬಂದ ನಂತರ ಏನು ಹೇಳ್ತಾರೆ ಎಂದು ನೋಡಬೇಕು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಪುಣ್ಯಕ್ಷೇತ್ರವನ್ನ ಉಳಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು. ಅದು ಆಗದಿದ್ರೆ ಸರ್ಕಾರದ ವಿರುದ್ಧ ಹಿಂದೂ ಸಮಾಜ ತಿರುಗಿ ಬೀಳುವ ಸಂಭವವಿದೆ ಎಂದು ಹೇಳಿದರು. ಮಾಡ್ತೇನೆ. ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳಿಯಿತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬಿಡೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಒತ್ತಾಯನ ಈ ಸಂದರ್ಭ ಮಾಡ್ತೇನೆ. ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳಿಯಿತು.